ಶ್ರೀ ಗುರುಭ್ಯೋ ನಮಃ. ಭಾಗಣ್ಣ ಕವಿಯನ್ನ ಸೋಲ್ಸದ್ಮೇಲೆ ರಾಜರಿಗೇನ್ ಹೇಳ್ತಾನೆ, ತುಂಬಾ ದಿನ ಆಯ್ತು ಇದ್ದಿದ್ದು, ನಾನು ಉತ್ತನೂರಲ್ಲೇ ಇದ್ಬಿಟ್ಟೆ, ನನಗೆ ತೀರ್ಥಯಾತ್ರೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ಕೇಳ್ಕೊತಾನೆ. ಆಮೇಲೆ ಕುದುರೆ ಮಾತ್ರ ತಗೋತಾನಷ್ಟೇ. ಅವರು ಆನೆ ರಥ ಎಲ್ಲ ತಂದಿರ್ತಾರಲ್ಲ, ಯಾರಿಗ್ ಬೇಕು ಆನೆ ರಥ ಎಲ್ಲ, ಮಾಮೂಲಿ ಜನಗಳು ಸಾಕಕ್ಕಾಗತ್ತ ಅದನ್ನ ಪಾಪ. ಆಯ್ತು ಅಂತ ಹೇಳಿ ಕುದುರೆಗಳಾದ್ರೆ ಪ್ರಯಾಣಕ್ಕಾಗತ್ತೆ, ಮತ್ತೆ ಗ್ರಂಥಗಳೆಲ್ಲ ತಗೊಂಬರಕ್ಕಾಗತ್ತೆ ಅಂತ ಹೇಳಿ 3 ಜನಕ್ಕೆ 3 ಕುದುರೆನ ಮಾತ್ರ ದಾಸಣ್ಣ ತಗೋತಾನೆ. ಇದಾದ ಮೇಲೆ ಮಾರನೇ ದಿನ ಅವರು ಪ್ರಯಾಣವನ್ನ ಶುರು ಮಾಡ್ತಾರೆ. ಪ್ರಯಾಣ ಶುರು ಮಾಡಬೇಕಾದ್ರೆ ಅವನು ಎಲ್ಲೆಲ್ಲಿ ಉಳ್ಕೋತಾನಲ್ಲ ಭಾಗಣ್ಣ, ಅಲ್ಲೆಲ್ಲ ಅವನೇನ್ ಮಾಡ್ತಾ ಇದ್ದ, ಜ್ಯೋತಿಷ್ಯ ಶಾಸ್ತ್ರದ ಗ್ರಂಥಗಳದ್ದು ಕಟ್ಟನ್ನ ತೆಗೆದು ಬಿಡ್ತಾ ಇದ್ನಂತೆ. ಭಾಗಣ್ಣ ತೆಗ್ದ ಅಂದ್ರೆ ಜನಕ್ಕೆ ಅದ್ ಹೆಂಗ್ ಗೊತ್ತಾಗ್ತಾ ಇತ್ತೋ ಗೊತ್ತಿಲ್ಲ, ಮತ್ತೆ ಮತ್ತೆ ಬಂದು ಬಂದು ಜನಗಳು ಅವನಿಗೆ ಮುತ್ತಿಗೆ ಹಾಕ್ತಾ ಇದ್ರಂತೆ. ನಮಗ್ ಭವಿಷ್ಯ ಹೇಳಿ ಅಂತ ದಕ್ಷಿಣೆ ತಂದು ತಂದು ಸುರಿತಾ ಇದ್ರಂತೆ. ಏನೋ ತುಂಬಾ ಹಣ ಕಲೆಕ್ಟ್ ಆಗಿದೆ, ಯಾತ್ರೆ ಮಾಡ್ಬಿಟ್ಟು ಬರೋಣ, ಆ ನೆಪದಿಂದಾದ್ರೂ ಹಣ ಖರ್ಚು ಮಾಡೋಣ ಅಂತ ಭಾಗಣ್ಣ ಬಂದ್ರೆ ಇಲ್ಲೂ ಕೂಡ ಮತ್ತೆ ಮತ್ತೆ ಅವನಿಗೆ ದುಡ್ಡು ಸಂಗ್ರಹ ಆಗೋದಕ್ಕೆ ಶುರುವಾಯ್ತು. ಎಲ್ಲ ಕಡೆ ಭಾಗಣ್ಣ ವಿಶೇಷ ಪೂಜೆಗಳನ್ನ ಮಾಡ್ತಾ ಇರ್ತಾನೆ. ಬಂದಿರೋ ಜನಕ್ಕೆಲ್ಲ ಕೈ ತುಂಬಾ ದಕ್ಷಿಣೆ ಕೊಡ್ತಾ ಇರ್ತಾನೆ. ಅವನಿಗೆ ಹೆಂಗ್ ಸಂಪಾದನೆ ಆಗ್ತಾ ಇತ್ತೋ ಅದೇ ರೀತಿ ಅವನು ಖರ್ಚು ಮಾಡ್ಬಿಡ್ತಾ ಇದ್ನಂತೆ. ಅಣ್ಣನ್ ನೋಡಿ ತಮ್ಮಂದ್ರಿಗೆ ಆಶ್ಚರ್ಯ ಆಯ್ತಂತೆ. ದಾಸ ಮತ್ತೆ ಸೀನು ಬಂದಿರ್ತಾರಲ್ಲ, ಬೇಡ ಅಂತ ಹೇಳಿ ಮತ್ ಜಾಸ್ತಿ ಖರ್ಚು ಮಾಡಿದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಕಲೆಕ್ಟ್ ಆಗ್ತಾ ಇದೆ ದುಡ್ಡು. ಅದನ್ನ ನೋಡಿ ಅವರಿಬ್ಬರಿಗೆ ಒಂಥರ ಏನಪ್ಪ ಇದು ಸೀಕ್ರೆಟ್ ಗೊತ್ತೇ ಆಗ್ತಾ ಇಲ್ಲ ಅಂತ ಅಣ್ಣಂಗೆ ಪ್ರಶ್ನೆ ಮಾಡ್ತಾರಂತೆ. ಅಣ್ಣ, ಹಣ ಬಂದಾಗ ಮುಖ ಕಿವುಚ್ಕೊಂಡ್ಬಿಡ್ತೀರ, ಆದ್ರೆ ಖರ್ಚು ಮಾಡ್ಬೇಕಾದ್ರೆ ತುಂಬಾ ಖುಷಿಯಾಗಿ ಖರ್ಚು ಮಾಡ್ತೀರಲ್ಲ ಅಂತ. ವಿ ಆರ್ ಉಲ್ಟಾ, ಹಣ ಬಂದ್ರೆ ಖುಷಿಯಾಗಿರ್ತೀವಿ, ಖರ್ಚು ಮಾಡ್ಬೇಕಾದ್ರೆ ಮುಖ ಹಿಂಡ್ಕೋತೀವಿ. ಇಲ್ಲಿ ಭಾಗಣ್ಣ ಉಲ್ಟಾ, ಹಣ ಬಂದ್ರೆ ಮುಖ ಕಿವುಚ್ಕೋತಾ ಇದ್ನಂತೆ, ಖರ್ಚು ಮಾಡ್ಬೇಕಾದ್ರೆ ಖುಷಿ ಪಡ್ತಾ ಇದ್ನಂತೆ. ಹೀಗಿರ್ಬೇಕಾದ್ರೆ ನೀವು ಎಲ್ಲಾ ಕಡೆ ಯಾಕೆ ಜ್ಯೋತಿಷ್ಯ ಶಾಸ್ತ್ರನ ತೆಗಿತಾ ಇದ್ದೀರಾ, ಗ್ರಂಥಗಳನ್ನ? ಸುಮ್ಮನೆ ಯಾಕೆ ನೀವು ಪ್ರೊಫೆಷನ್ ಮುಂದುವರಿಸ್ತಾ ಇರೋದು ಅಲ್ವಾ? ದುಡ್ಡನ್ನ ಖರ್ಚು ಮಾಡಕ್ಕಂತಾನೆ ಬಂದಿರೋದು, ಮತ್ತೆ ಸುಮ್ಮನೆ ಇರ್ಬೇಕಲ್ವಾ? ಈ ಕಡೆ ಫೈಲ್ ತೆಗಿಯೋದು ಯಾಕೆ, ಮತ್ತೆ ಬರ್ತಾ ಇರೋದೇನಕ್ಕೆ ದುಡ್ಡು ಅಂತ. ಅದಕ್ಕೆ ಭಾಗಣ್ಣ ಹೇಳ್ತಾನೆ, ನನಗೇನ್ ಜಾಸ್ತಿ ಹಣ ಬೇಡ್ರೋ, ಅದಕ್ಕೆ ಅದನ್ನ ನಾನು ಧಾರಾಳವಾಗಿ ಖರ್ಚು ಮಾಡ್ತಾ ಇದ್ದೀನಿ. ಹಣದ ಸ್ವಭಾವನೇ ವಿಚಿತ್ರ. ಬೇಕು ಬೇಕು ಅಂತ ಯಾರು ಬಾಯಿ ಬಡ್ಕೋತಾ ಇರ್ತಾರೆ ಅವರಿಂದ ಅದು ದೂರ ಹೋಗ್ತಾ ಇರುತ್ತೆ. ಎಷ್ಟೋ ಜನ ಪಾಪ ಬೆಳಿಗ್ಗೆಯಿಂದ ರಾತ್ರಿ ತನಕ ಬೆವರಿಳಿಸಿ ಕಷ್ಟಪಡ್ತಾರೆ, ಆದ್ರೆ ಆ ಬೆವ್ರು ಆರಾಗಕ್ಕಿಂತ ಮುಂಚೆನೆ ಅವ್ರು ಸಂಪಾದನೆ ಮಾಡಿರೋ ದುಡ್ಡು ಖರ್ಚಾಗ್ಬಿಡುತ್ತೆ. ಇನ್ ಕೆಲವೊಂದ್ ಜನ ಏನು ಕಷ್ಟನೇ ಪಡಲ್ಲ, ಸುಮ್ನೆ ದುಡ್ಡು ಬಂದು ಸೇರ್ತಾ ಇರುತ್ತೆ. ಅದಕ್ಕೆ ಆ ದುಡ್ಡುಗೂನು ಮತ್ತೆ ಕೆಲ್ಸಕ್ಕೂನು ಅದೇನ್ ಸಂಬಂಧ ಇದೆಯೋ ನನಗಂತೂ ಇನ್ನೂ ಗೊತ್ತಾಗ್ತಾ ಇಲ್ಲಪ್ಪ ಅಂತ. ಆದ್ರೆ ಭಗವಂತ ಮನುಷ್ಯ ದುಡಿಬೇಕು ಅಂತ ಒಂದು ಕೊಟ್ಟಿದ್ದಾನೆ ಹೊಣೆ, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಅದು ಭಗವಂತ ಕೊಟ್ಟಿರುವಂತ ರೆಸ್ಪಾನ್ಸಿಬಿಲಿಟಿ. ಲೆಟ್ ಇಟ್ ಬಿ ಫಿಸಿಕಲ್ ಆಗಿರ್ಬೋದು ಅಥವಾ ಇಂಟೆಲೆಕ್ಚುವಲ್ ಆಗಿರ್ಬೋದು, ಒಟ್ನಲ್ಲಿ ದುಡಿಬೇಕು, ಅದು ನಮ್ಮ ಕೆಲಸ, ಮನುಷ್ಯರ ಕೆಲಸ. ಆದ್ರೆ ಅದಕ್ಕೆ ಫಲವನ್ನ ಅವನು ಅಪೇಕ್ಷೆ ಪಡಬಾರ್ದು. ಫಲಾಪೇಕ್ಷೆ ಇಲ್ಲದಂಗೆ ದುಡಿಬೇಕು, ಅದು ಶ್ರೇಷ್ಠವಾಗಿರುವಂತಹ ಯಜ್ಞ ಅಂತ ಹೇಳ್ತಾರೆ ಭಗವಂತ. ಈ ರೀತಿ ಅದನ್ನೇ ಅವನು ಹೇಳೋದಲ್ವಾ, ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮಕ್ ಮಾತ್ರ ಅಧಿಕಾರ ಕೊಟ್ಟಿರೋದು ಭಗವಂತ, ಆದ್ರೆ ಅದಕ್ಕೆ ಇಂಥದ್ದೇ ಫಲ ಬೇಕು, ಅಂಥದ್ದೇ ಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರದು. ಅಥವಾ ಇಟ್ಕೊಂಡ್ರು ಕೂಡ ಒಂದ್ ವೇಳೆ ಆ ರೀತಿ ಬರ್ಲಿಲ್ಲ ಅಂತಂದ್ರೆ, ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಂಗ್ ಆಗ್ಲಿಲ್ಲ ಅಂದ್ರೆ ವಿ ಶುಡ್ ನಾಟ್ ಫೀಲ್ ಸ್ಯಾಡ್. ಭಗವಂತ ಆಲ್ರೆಡಿ ಹೇಳ್ಬಿಟ್ಟಿದಾನಲ್ವಾ, ಕರೆಕ್ಟು ಅನ್ಕೊಂಡು ಸುಮ್ನಿರ್ಬೇಕು. ಈ ರೀತಿ ಆಗ್ತಾ ಇದ್ದಂಗ ಭಾಗಣ್ಣ ಏನ್ ಮಾಡ್ತಾ ಇರ್ತಾನೆ, ಒಂದಷ್ಟು ಅಣ್ಣ ತಮ್ಮಂದ್ರು ಎಲ್ಲ ಸೇರ್ಕೊಂಡು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ. ಫಿಲಾಸಫಿ ಮೇಲೆ ಚರ್ಚೆ. ಭಾಗಣ್ಣನ ಜೊತೆ ಯಾತ್ರೆ ಅಂದ್ರೆ ಇಟ್ ಈಸ್ ನಾಟ್ ಲೈಕ್ ಎ ಪಿಕ್ನಿಕ್. ತಮ್ಮಂದ್ರಿಗೆ ಭಾಗಣ್ಣನ ಜೊತೆ ಯಾತ್ರೆ ಅಂದ್ರೆ ಅವರು ಜ್ಞಾನವನ್ನ ಅಭಿವೃದ್ಧಿ ಮಾಡ್ಕೊಳೋದಕ್ಕೆ ಒಂದು ಅವಕಾಶ. ಯಾರಿಗ ಈ ಭಾಗ್ಯ ಸಿಕ್ಕತ್ತೆ ಅಲ್ವಾ? ಅದಕ್ಕೆ ಕ್ಷೇತ್ರ ಮೂರ್ತಿಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತಾ ಇದ್ರು. ಕಾಶಿ ವಿಶ್ವೇಶ್ವರನ ಹತ್ರ ಅವನ್ ದರ್ಶನ ಮಾಡ್ಬೇಕಾದ್ರೆ, ಗಯೆಯಲ್ಲಿ ಪಿಂಡ ಪ್ರದಾನ ಮಾಡ್ಬೇಕಾದ್ರೆ ಪ್ರತಿಯೊಂದು ಕೆಲಸ ಕೂಡ ತುಂಬಾ ಚೆನ್ನಾಗಿ ನಡೀತಂತೆ. ದರ್ಶನ ಆಗಿರ್ಬೋದು ಎಲ್ಲ ಕೂಡ ಒಳ್ಳೆ ರೀತಿಲಿ ಆಯ್ತು ಅಂತ ಹೇಳ್ತಾರೆ. ತಮ್ಮಂದ್ರೇನೋ
ತೃಪ್ತಿಯಿಂದ ಯಾತ್ರೆ ಮಾಡ್ತಾರೆ, ವೆರಿ ಮಚ್ ಸ್ಯಾಟಿಸ್ಫೈಡ್. ಯಾಕಂದ್ರೆ ಅವ್ರ ಪಾಪ ಯಾತ್ರೆ ಮಾಡಿದವರೇ ಅಲ್ಲ, ಇನ್ಕ್ಲೂಡಿಂಗ್ ಭಾಗಣ್ಣ, ಈಗ ಅಣ್ಣನ ಜೊತೆ ಖುಷಿ ಬೀಳ್ತಾರೆ. ಆದ್ರೆ ಭಾಗಣ್ಣಂಗ್ ಮಾತ್ರ ಅಂತ ದೊಡ್ಡ ಯಾತ್ರೆ, ಉತ್ತನೂರಿಂದ ಕಾಶಿ ಗಯಾಗ್ ಹೋಗ್ಬೇಕು ಅಂದ್ರೆ ಇಟ್ಸ್ ನಾಟ್ ಅನ್ ಆರ್ಡಿನರಿ ಟಾಸ್ಕ್, ಅಷ್ಟು ದೂರದ ಪ್ರಯಾಣ. ಆದ್ರೂ ಭಾಗಣ್ಣಂಗೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತೆ. ಯಾವ್ದ್ರ ಮೇಲೇನೋ ಏನೋ ಪಾಪ ಮನ್ಸಲ್ಲಿ ಕಸಿವಿಸಿ ಏನೋ ಹುಡುಕ್ತಾ ಇದ್ದಾನೆ ಭಾಗಣ್ಣ, ಏನೋ ಸಿಗ್ಬೇಕು ಅಂತ. ಆದ್ರೆ ಅದ್ ಸಿಗ್ತಾ ಇಲ್ವಲ್ಲ ಅಂತ ಅವನಿಗೊಂಥರ ತುಂಬಾ ಒಂಥರ ಪಾಪ ಮನ್ಸಲ್ಲಿ ಏನಂತಾರೆ, ಅವನ್ಗೆ ಕಳವಳ. ಅದಕ್ಕೆ ಅಣ್ಣನ್ಗೆ ಈ ರೀತಿ ಆಗ್ತಾ ಇದೆ ಅಂತ ತಮ್ಮಂದ್ರೆ ಗೊತ್ತಾಗ್ದಂಗಿರ್ಲಿಲ್ವಂತೆ. ಏನ್ ಅಣ್ಣ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ? ಹೋದ್ ಕಡೆ ಎಲ್ಲ ಜನ ಅವರೇ ಬರ್ತಾ ಇದ್ದಾರೆ, ಬೇಡ ಬೇಡ ಅಂದ್ರೂ ಮರ್ಯಾದೆ ಕೊಡ್ತಾ ಇದ್ದಾರೆ, ಬೇಡ ಬೇಡ ಅಂದ್ರೂ ದುಡ್ಡು ಕೊಡ್ತಾ ಇದ್ದಾರೆ, ಎಷ್ಟು ವೈಭವವಾಗಿ ಯಾತ್ರೆ ನಡೀತಾ ಇದೆ. ಹೀಗಿದ್ರೂ ನಮ್ಮ ಅಣ್ಣ ಏನೋ ಹುಡುಕ್ತಾ ಇದ್ದಾನಲ್ಲ ಕಳ್ಕೊಂಡಂಗೆ, ಏನಿರ್ಬೋದು ಅಂತ ಗೊತ್ತಾಗಲ್ಲ ಅವ್ರಿಗೆ. ಕಾಶಿ ಯಾತ್ರೆಯಿಂದ ಅವ್ರೇನ್ ಮಾಡ್ತಾರೆ, ಆದ್ವಾನಿ ನಗರಕ್ಕೆ ಬರ್ತಾರಂತೆ. ಆದೋನಿ ಈಗ ಆದೋನಿ ಆಗ್ಬಿಟ್ಟಿದೆ ಅದು. ಅಲ್ಲೇ ಮಂತ್ರಾಲಯದಿಂದ ಆಲ್ಮೋಸ್ಟ್ ಅನ್ ಅವರ್ ಟೈಮ್ ಆಗತ್ತೆ. ಅಲ್ಲಿಗೆ ಬರ್ತಾರಂತೆ. ಆದೋನಿಲಿ ವ್ಯಾಸರಾಯರ ಪ್ರತಿಷ್ಠಾಪಿತ ಮಂಗರಾಯನ್ ಗುಡಿ ಇದೆ, ಆಯ್ತಾ? ವ್ಯಾಸರಾಜರು ಪ್ರತಿಷ್ಠಾಪಿತ ಮಂಗರಾಯನ್ ಗುಡಿ ಇದೆ. ಮಂಗರಾಯ ಅಂದ್ರೆ ಹನುಮಂತಪ್ಪನ ಗುಡಿ. ಅಲ್ಲಿ ತಮ್ಮಂದ್ರು ಅಣ್ಣ ಎಲ್ಲ ಮಲಗಿರ್ತಾರೆ. ತಮ್ಮಂದ್ರು ಮಲಗಿದ್ದಾರೆ ಅಂತ ಹೇಳಿ ಆಗೇನ್ ಮಾಡ್ತಾನೆ, ಭಾಗಣ್ಣ ಮೆಲ್ಲಕ್ಕೆ ಎದ್ಬಿಟ್ಟು ಹನುಮಂತನ ಮುಂದೆ ಕುತ್ಕೋತಾನಂತೆ, ಕೈ ಮುಗಿತಾನಂತೆ. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇಳಿತಾ ಇದೆ. ಕಡೆಗೆ ಅಣ್ಣ ಏನ್ ಮಾಡ್ತಾನೆ, ಭಾಗಣ್ಣ ಹುಚ್ಚುಂತರ ಮಂಗರಾಯನ್ ಗುಡಿ ಹೊಸ್ಲಿಗೆ ತಲೆ ಹೊಡ್ಕೋತಾ ಇದ್ದಾನಂತೆ. ಇದನ್ನ ನೋಡಿ ತಮ್ಮಂದ್ರಿಗೆ ಹೆದರಿಕೆ ಆಗ್ದಂಗಿರುತ್ತ. ಏನಾಯ್ತು ಅವನಿಗೆ ಅಂತ ಗೊತ್ತಾಗಿಲ್ಲ. ತಕ್ಷಣ ಅವನನ್ನೆಲ್ಲ ಅಲ್ಲಾಡಿಸ್ಬಿಟ್ಟು ಅನ್ನನ್ನ ಈ ಪ್ರೆಸೆಂಟ್ ಕಾನ್ಶಿಯಸ್ನೆಸ್ಗೆ ಕರ್ಕೊಂಬರ್ತಾರಂತೆ ಅವನಿಗೆ. ಇಲ್ದೇ ಇದ್ರೆ ಅವನು ಏನೋ ಪಾಪ ತಲೆ ಚಚ್ಕೊಂಡ್ಬಿಡ್ತಾ ಇದ್ದಾನೆ ಹೊಸ್ಲಿಗೆ. ನಿಧಾನಕ್ಕೆ ಕಣ್ ತೆಗಿತಾನಂತೆ ಭಾಗಣ್ಣ. ತಮ್ಮಂದ್ರಿಬ್ರು ಅವ್ರನ್ನ ತಡೆದಿದ್ದಕ್ಕೆ ಸ್ವಲ್ಪ ಸಿಟ್ಟು ಮಾಡ್ಕೋತಾನಂತೆ. ಯಾಕೆ ಅಡ್ಡಕ್ಕೆ ಬಂದ್ರಿ ನೀವು? ಜಗತ್ತಿನ ಆದಿಗುರು ಮಾರುತಿ, ಆಯ್ತಾ? ಅದನ್ನ ಹರಿಕಥಾಮೃತ ಸಾರದಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ದೇವತೆಗಳಿಗೆಲ್ಲ ಗುರು ಆಗಿರುವಂತವ್ರು ಮಾರುತಿ, ಆಯ್ತಾ? ಹನುಮಂತ. ಅದಕ್ಕೋಸ್ಕರ ಅಂತ ಹನುಮಂತ, ಆ ಜಗತ್ತಿಗೆ ಆದಿಗುರುವಾಗಿರುವಂತಹ ಹನುಮಂತ, ಆ ಹನುಮಂತನ ಇಲ್ಲಿ ಶ್ರೀ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನಕ್ಕೆ ಪ್ರತಿಷ್ಠಾಪನೆ ಮಾಡಿದ್ರು? ಟೈಮ್ ಪಾಸ್ಗಾ? ಇಲ್ಲ ಅಲ್ವಾ? ಭಕ್ತರು ಬರ್ತಾರೆ, ಅವ್ರಿಗೆಲ್ಲ ಅನುಗ್ರಹ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರೋದು. ಅದಕ್ಕೆ ನಾನು ಈಗ ಹನುಮಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದಕ್ಕೆ ಹನುಮಂತ ತುಂಬಾ ನಗ್ನಕ್ಕೊಂಡ್ ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾನೆ ಅಂತ ಅನ್ನಿಸ್ತು. ನಾನು ಅದಕ್ಕೆ ಹನುಮಂತ ಕೇಳಿಸ್ಕೊತಾ ಇದ್ದಾನೆ ಅಂತ ಪಕ್ಕಾ ಕನ್ಫರ್ಮ್ ಆಯ್ತಲ್ಲ, ಅದಕ್ಕೆ ಹೇಳ್ದೆ, ನೋಡು ಬೇಗ ನನ್ನ ಪ್ರಾರ್ಥನೆ ನೀನೇನಾದ್ರೂ ಅಡ್ರೆಸ್ ಮಾಡ್ಲಿಲ್ಲ ಅಂದ್ರೆ ನಾನು ಉಳಿಯಲ್ಲ ಅಂತ ಹೇಳ್ತಾ ಇದ್ದೆ, ಅಷ್ಟ್ರಲ್ಲಿ ಅಡ್ಡಕ್ಕೆ ಬಂದ್ಬಿಟ್ರಿ ನೀವು ಅಂತ ಭಾಗಣ್ಣ ಹೇಳ್ತಾನಂತೆ. ಅಲ್ಲ ಅಣ್ಣ, ನಿನಗೆ ಇಷ್ಟೊಂದೆಲ್ಲ ಕೊಟ್ಟಿದ್ದಾನಲ್ಲೋ, ಬೇಕಾದಷ್ಟು ಕೀರ್ತಿ ಕೊಟ್ಟಿದ್ದಾನೆ, ಸಂಪತ್ ಕೊಟ್ಟಿದ್ದಾನೆ, ಇನ್ನೂ ಕೊಡ್ತಾನೇ ಇದ್ದಾನೆ, ಇನ್ನೇನ್ ಕೇಳ್ಕೊತಾ ಇದ್ಯಾ ನೀನು ಮಂಗರಾಯನ ಹತ್ರ? ಎಲ್ಲಾ ನಿನಗೆ ಅವನೇ ಕೊಡ್ತಾ ಇರ್ಬೇಕಾದ್ರೆ ನೀನ್ ಅವನನ್ನ ಯಾಕೆ ಇಷ್ಟೊಂದು ಗೋಳಾಡಿಸ್ತಾ ಇದ್ಯಾ ಅಂತ ಹೇಳ್ತಾರೆ. ನಿಜಾನೇ ಅಲ್ವಾ? ಎಷ್ಟು ರಾಜರೇ ಹುಡ್ಕೊಂಡ್ ಬಂದ್ರು ಭಾಗಣ್ಣನ, ಅಂತ ದೊಡ್ಡ ಕೀರ್ತಿ ಕೊಟ್ರು ಭಾಗಣ್ಣಂಗೆ, ಬೇಕಾದಷ್ಟು ಸಂಪತ್ತು, ಎಲ್ಲಿ ಹೋದ್ರು ಕೂಡ ಅವನಿಗೆ ತಂದು ತಂದು ರಾಶಿ ರಾಶಿ ಸುರಿತಾ ಇದ್ದಾರೆ. ಇಷ್ಟೆಲ್ಲ ಇದ್ರು ಭಾಗಣ್ಣ ಯಾಕಪ್ಪ ಇನ್ನೂ ಏನೋ ಬೇಕು ಅನ್ಬಿಟ್ಟು ಭಗವಂತನ್ ಗೋಳೈಕೊಳೋದು ಹಂಗಂತ ಅನ್ನಿಸಿದೆ ಸೀನುಗೆ. ಅದು ದಟ್ ಇಸ್ ಕರೆಕ್ಟ್. ಆ ರೀತಿ ಪ್ರಶ್ನೆ ಮಾಡ್ತಾನಂತೆ. ಅಲ್ಲ ಕಣೋ, ನೀನು ಆ ಯಶಸ್ಸು ಅಂದ್ರೆ ವಿಕ್ಟರಿ, ನೇಮ್, ಫೇಮ್, ಸಕ್ಸಸ್ ಅನ್ನೋ ಅಂಥದ್ದನ್ನ ಭೌತಿಕ ಆನ್ ದ ಮೆಟೀರಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅಳಿತಾ ಇದ್ಯಾ ಅಲ್ವಾ? ನಾವು ಹಂಗೆ ಅಲ್ವಾ? ಯಾರ ಹತ್ರ ಚೆನ್ನಾಗಿ ದುಡ್ಡಿದೆ, ಯಾರಿಗೊಳ್ಳೆ ಮನೆ ಇದೆ, ಯಾರಿಗೆ ಬೇಕಾದಂಗೆ ಹೈ ಎಂಡ್ ಗಾಡಿಗಳಿದಾವೆ, ಯಾರಿಗೆ ಕೈಯೊಂದು ಕಾಲ್ಗೊಂದು ಆಳು ಕಾಳುಗಳಿದ್ದಾರೆ, ನಮ್ ಪ್ರಕಾರ ಅವರು ಭಾರೀ ಸುಖಿಗಳು ಅಂತ ನಮ್ಗೆ ಭ್ರಮೆ. ಅವರು ತುಂಬಾ ಶ್ರೀಮಂತರು, ಅವ್ರಿಗೆ ಬೇಕಾದಂಗ್ ಭಗವಂತ ಕೊಟ್ಟಿದ್ದಾನೆ, ಆಳು ಕಾಳುಗಳಿದ್ದಾರೆ ಅಂತ ನಾವ್ ಅನ್ಕೊಂತೀವಿ. ಅದನ್ನ ಪಡೆಯೋದಕ್ಕೆ ದೇರ್ ಆರ್ ಸೋ ಮೆನಿ ವೇಸ್, ಆಯ್ತಾ? ನ್ಯಾಯವಾಗೂ ಸಂಪಾದನೆ ಮಾಡಿದ್ರು ಪಡ್ಕೊಬಹುದು, ಅನ್ಯಾಯವಾಗಿ ಸಂಪಾದನೆ ಮಾಡಿದ್ರು ಕೂಡ ಪಡ್ಕೊಬಹುದು, ಅದು ಡಿಫ್ರೆಂಟ್. ಅಥವಾ ಅದನ್ನ ಬೇಕು ಅಂದ್ರೆ ಒಂದಷ್ಟು ವ್ರತಗಳನ್ನೆಲ್ಲ ಹೇಳ್ತಾರೆ,
ನೀವ್ ಈ ಸ್ತೋತ್ರನ 6 ತಿಂಗಳು ಓದಿದ್ರೆ ನಿಮ್ಗೆ ಇದ್ ಸಿಕ್ಕತ್ತೆ, ನೀವ್ ಅಲ್ಲಿ ಇನ್ನೇನೋ ಮಾಡಿದ್ರೆ ಮಂತ್ರಾಲಯದಲ್ಲಿ ರಾಯರಿಗೆ ಈ ತರ ಸೇವೆ ಮಾಡಿದ್ರಿ ಅಂದ್ರೆ ನಿಮ್ಗೆ ಅದ್ ಸಿಕ್ಕತ್ತೆ, ಆ ತರ ಹೇಳೋದೊಂದಷ್ಟು ಜನ ಇರುತ್ತೆ, ಅದೆಲ್ಲ ಇದೆ, ಇಲ್ಲ ಅಂತಲ್ಲ. ಆದ್ರೆ ಅದೆಲ್ಲ ಕೊಡೋದಷ್ಟೇ ಅಲ್ಲ ಕಣೋ, ಅದನ್ನು ಮೀರಿರುವಂತ ನಿಜವಾಗಿರೋ ಭಾಗ್ಯ ಕೊಡೋವಂತ ಗುರು ಅಂದ್ರೆ ಇವನೊಬ್ನೇ. ನಾವು ಸಣ್ಣ ಪುಟ್ಟದನ್ ಕೇಳ್ಕೊತಾ ಇದೀವಿ. ಧ್ರುವ ಹೇಳ್ತಾನಲ್ಲ, ಗಾಜಿನ ಪೀಸ್ ಕೇಳ್ಕೊಂಡ್ ಬಂದಿದ್ದೆ ಅಂತ, ಆ ರೀತಿ ನಮ್ದು ಯೋಗ್ಯತೆ. ಸಣ್ಣ ಸಣ್ಣ ಪುಟ್ ಪುಟಾಣಿ ಕೇಳ್ತಾ ಇದೀವಿ ಭಗವಂತನ ಹತ್ರ. ಅದನ್ನ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ಭಗವಂತ ಇಡೀ ಬ್ರಹ್ಮಾಂಡಕ್ಕೆ ರಾಜ, ಅವನತ್ರ ಹೋಗಿ ನಾವು ದುಗ್ಗಾಣಿ ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಆಣಿ ಅಲ್ಲ, ಒಂದಾಣಿ ಎರಡಾಣಿ ಎಲ್ಲ, ಹೋಗಿ 1 ಪೈಸಾ ಕೇಳಿದ್ರೆ ಹೆಂಗಿರುತ್ತೆ ಭಗವಂತನ ಹತ್ರ? ನಾಚಿಕೆಗೇಡಲ್ವಾ ಅದು? ಆ ರೀತಿ ಆಯ್ತು ನಮ್ ಕತೆ. ಇದೆಲ್ಲದಕ್ಕೂ ಮೀರಿರುವಂತ ನಿಜವಾಗಿರೋ ಭಾಗ್ಯ ಕೊಡುವಂತ ಒಬ್ಬನೇ ಒಬ್ಬ ಗುರು ಅಂದ್ರೆ ಅದು ಹನುಮಂತ. ಇವನೇ ಅನುಗ್ರಹ ಮಾಡಿ ನನ್ನ ಉದ್ಧಾರ ಮಾಡ್ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಭಾಗಣ್ಣ ಹೇಳ್ತಾನೆ. ಅದಕ್ಕೆ ತಮ್ಮಂದ್ರಿಗೆ ಏನು ಹೇಳ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ಯಾತ್ರೆ ಉದ್ದಕ್ಕೂ ನೀವೇನೋ ಹುಡುಕ್ತಾ ಇದ್ರಿ, ಈಗೀಗಂತೂ ನೀವು ಮತ್ತೆ ಒನ್ಸ್ ಅಗೇನ್ ಭಾರೀ ಯಾವ್ದೋ ಉನ್ಮಾದದ ಸ್ಥಿತಿಗೆ ಹೋಗ್ಬಿಡ್ತಾ ಇದ್ದೀರಾ, ಯಾತಕ್ಕೋಸ್ಕರ ಇಷ್ಟೊಂದು ದುಃಖ ಪಡ್ತಾ ಇದ್ದೀರಾ ಅಂತ ಸೀನು ಕೇಳ್ತಾನೆ. ಕಾಶಿ ನೆಪದಲ್ಲಿ ಎಷ್ಟೋ ಕ್ಷೇತ್ರಗಳನ್ನ ನೋಡಿದ್ವಿ ಕಣೋ, ಸಾವಿರಾರು ಜನ ಭಕ್ತರ ದರ್ಶನ ಆಯ್ತು, ಆದ್ರೆ ನನಗ್ ಬೇಕಾಗಿರೋ ಗುರು ಮಾತ್ರ ಎಲ್ಲೂ ಸಿಕ್ಲಿಲ್ವಲ್ಲೋ. ಯಾತ್ರೆ ಮುಗೀತಾ ಬಂತಲ್ಲ, ಮತ್ತೆ ಈಗ ಆದೋನಿ ತನಕ ಬಂದ್ಬಿಟ್ವಿ. ಆದೋನಿಯಿಂದ ಉತ್ತನೂರ್ ಏನು ದೂರ ಇಲ್ಲ ಆಯ್ತಾ, ತುಂಬಾ ಹತ್ರ. ಉತ್ತನೂರ್ ಹತ್ರ ಆಗ್ತಾ ಇದೆ. ಇಷ್ಟೆಲ್ಲ ಆದ್ರೂನು ನಂದು ಗುರಿ ಅನ್ನೋಂಥದ್ದೇ ನಾನ್ ತಲುಪ್ಲಿಲ್ವಲ್ಲ ಅನ್ನೋ ಚಿಂತೆ ಯಾಕೋ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಕಣೋ. ನಾನು ನನ್ನ ಒಳಗಡೆ ಏನ್ ನಡೀತಾ ಇದೆ, ಆ ಬೇಗುದಿ ಅನ್ನೋಂಥದ್ದು ಏನ್ ಹೇಳ್ತೀವಿ ಅಂದ್ರೆ ತುಂಬಾ ಬರ್ನಿಂಗ್ ಸೆನ್ಸೇಷನ್ ಅದು ಆಯ್ತಾ. ಯಾರೂ ತಿಳಿಬಾರ್ದು ಅಂತ ನಾನು ಆಸೆ ಪಟ್ಟಿದ್ದೆ, ಅದಕ್ಕೆ ನಿಮ್ ಮುಂದೆ ನಗ್ನಕ್ಕೊಂಡ್ ಕಾಣಿಸ್ಕೋತಾ ಇದ್ದೆ. ನೀವಾ ನನ್ ಮನ್ಸಲ್ಲಿರೋದನ್ನು ಕೂಡ ತಿಳಿದು ಬಿಟ್ಟಿದ್ದೀರಾ. ಈಗ ಹೇಳ್ತೀನಿ ಕೇಳಿ. ಈ ಯಾತ್ರೆ ಉದ್ದೇಶ ಯಾಕೆ ನಾನ್ ಬಂದೆ ಅಂದ್ರೆ, ನಾನು ಉದ್ಧಾರ ಮಾಡುವಂತ ಗುರುಗಳು ಇಲ್ಲೆಲ್ಲೋ ಇದ್ದಾರೆ, ಅವ್ರ ದರ್ಶನ ಕೊಡ್ತಾರೆ ಅಂತ ನಾನು ಯಾತ್ರೆ ಮಾಡಿದ್ದು. ಆದ್ರೆ ಯಾಕೋ ಅದು ನನಗಾಗ್ಲೇ ಇಲ್ಲ, ನಿಜ ಆಗ್ಲಿಲ್ಲ. ಅದಕ್ಕೆ ಮಂಗರಾಯನ ಹತ್ರ ನಾನು ಬಲವಾಗಿಡ್ತಾ ಇದ್ದೀನಿ ಕೋಡಿಕೆ. ಮಕ್ಕಳು ನೋಡಿದೀರಾ ಕೆಲವೊಂದ್ಸರಿ, ಸುಮ್ನೆ ಕೇಳಿದ್ರೆ ಕೊಡಲ್ಲ ಅಂದ್ರೆ ನೆಲದ ಮೇಲೆ ಬಿದ್ದು ಹೊರಳಾಡ್ಬಿಡ್ತಾರೆ ಕೈ ಕಾಲು ಪಡ್ಕೊಂಡು. ರೋಡಲ್ಲೇ ಕೂತ್ಬಿಟ್ಟಿರ್ತಾರೆ ಒಂದಷ್ಟು ಜನ ಮಕ್ಕಳುಗಳನ್ನ ನಾನು ನೋಡಿದೀನಿ. ರೋಡಲ್ಲೇ ಕೂತ್ಕೊಂಡು ಅಳಕ್ ಶುರು ಮಾಡ್ಬಿಡ್ತವೆ ಕೈ ಕಾಲು ಇದ್ ಮಾಡ್ಕೊಂಡು. ಯಾಕೆ? ಸೈಲೆಂಟ್ ಆಗಿ ಕೇಳಿದ್ರೆ ಕೊಡಲ್ಲ ಅಮ್ಮ ಅಪ್ಪ ಅನ್ಬಿಟ್ಟು ಹೆಂಗೆಂಗೋ ಆಡಕ್ ಶುರು ಮಾಡ್ತಾರೆ. ಹಾಗೆ ಭಾಗಣ್ಣ ಸುಮ್ನೆ ಕೇಳ್ದ, ಯಾಕೋ ಮಂಗರಾಯ ಕೊಡ್ತಾ ಇಲ್ಲ. ಅದಕ್ಕೆ ಅವನೇ ಏನ್ ಮಾಡ್ತಾ ಇದ್ದಾನೆ, ತಲೆ ಚೆಚ್ಕೋತಾ ಇದ್ದಾನೆ ಹೊಸ್ಲಿಗೆ. ಕೊಡ್ತ್ಯೋ ಇಲ್ವೋ ನೀನು, ಗುರುನ ಕರುಣಿಸ್ತೀಯಾ ಇಲ್ವಾ ಅಂತ. ಅದಕ್ಕೆ ಅಲ್ಲಣ್ಣ, ನಿನಗೀಗಾಗ್ಲೇ ವಿದ್ಯೆ ಎಷ್ಟೋ ಸಿದ್ಧಿ ಆಗಿದ್ಯಲ್ಲ, ಒಳ್ಳೆ ಗ್ರಂಥಗಳೆಲ್ಲ ಸಿಕ್ಕಿದೆ, ಇನ್ಯಾಕ್ ಬೇಕು ಗುರು? ಇದನ್ ತೋರ್ಸ್ಕೊಟ್ಟವ್ರೆಲ್ಲ ಗುರುಗಳೇ ಅಲ್ವಾ? ನಿಮ್ಗೆ ಅಕ್ಷರ ಜ್ಞಾನ ಮಾಡ್ಕೊಟ್ರಲ್ಲ ಸಂಕಾಪುರದಲ್ಲಿ ಐನವ್ರು, ಅವರು ಗುರುಗಳೇ ಅಲ್ವೇ? ಗಾಯತ್ರಿ ಮಂತ್ರನ ಉಪದೇಶ ಮಾಡಿದ್ರಲ್ಲ ಶಾನ್ಭೋಗ್ ಗುಂಡಪ್ಪನವರು, ಅವರು ಗುರುಗಳಲ್ವಾ? ನಿಮ್ಗೆ ಕರ್ಮಾಂಗ ಎಲ್ಲ ಹೆಂಗ್ ಮಾಡ್ಬೇಕು, ಸಂಧ್ಯಾ ವಂದನೆ ಹೇಗ್ ಮಾಡ್ಬೇಕು, ಅದನ್ನೆಲ್ಲ ಎಷ್ಟೊಂದ್ ಜನ ಆಚಾರ್ಯರು ತೋರ್ಸ್ಕೊಟ್ರಲ್ಲ, ಅವರೆಲ್ಲ ಗುರುಗಳಲ್ವೇನಣ್ಣ ಅಂತ ದಾಸಣ್ಣ ಕೇಳಿದ್ರೆ, ನಿಜಾನೇ ಅಲ್ವಾ, ಅವರೆಲ್ಲ ಗುರುನೇ. ಇನ್ಯಾವ ಗುರುನ್ ಹುಡುಕ್ತಾ ಇದ್ದಾನೆ ಭಾಗಣ್ಣ ಹಂಗಾದ್ರೆ? ಅದಕ್ಕೆ ಭಾಗಣ್ಣ ಹೇಳ್ತಾನೆ, ಜೀವಿಗೆ ಜಗತ್ತಿನಲ್ಲಿ ತಾಯಿ ಮೊದಲ ಗುರು ಆಯ್ತಾ. ಯಾಕಂದ್ರೆ ಅವಳು ಮಗು ಪುಟ್ಟಾಣಿ ಇದ್ದಾಗ್ಲೇನೆ ತುಂಬಾ ವಿಚಾರಗಳನ್ನ ಮಗುಗೆ ಹೇಳ್ಕೊಡ್ತಾಳೆ. ಮಗು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೆ ಮಗುಗೆ ಎಷ್ಟೊಂದು ವಿಷಯ ಹೇಳ್ಕೊಡುವಂತವಳು ತಾಯಿ. ತಂದೆ 2ನೇ ಗುರು. ಆಮೇಲೆ ಒಂದ್ ಅಕ್ಷರ ನಾವ್ ಯಾರಿಂದಾದ್ರೂ ಕಲಿತೀವಾ, ಅವರೆಲ್ಲ ನಮ್ ಗುರುಗಳೇನೆ, ಗೊತ್ತಾಯ್ತಾ? ಬರೀ ಟೀಚರ್ಸ್ ಮಾತ್ರ ನಮ್ ಗುರುಗಳಲ್ಲ. ಯಾರಿಂದ ನಾವು ಒಂದೇ ಒಂದ್ ಅಕ್ಷರ ಕಲ್ತ್ವಿ ಅಂತಂದ್ರೂ ಕೂಡ, ಆ ಭಾಗವತದಲ್ಲಿ ಬರುತ್ತೆ 24 ಗುರುಗಳು. ಇರುವೆನೂ ಒಂದು ಗುರು ಅಂತ ಹೇಳ್ತಾರೆ ಅಲ್ವಾ. ನನಗ್ ತುಂಬಾ ಸರಿ ಇರುವೆ ಇನ್ಸ್ಪಿರೇಷನ್ ಮಾಡಿದ್ಯಪ್ಪ. ಒಂದ್ ಗೋಡೆ ಹತ್ತಾ ಇರುತ್ತೆ ಅನ್ಕೊಳ್ಳಿ, ಪಾಪ ಪುಟಾಣಿ, ಅದ್ರ ಸೈಜ್ ಎಷ್ಟು ಆ ಕಪ್ಪಿರುವೆದು, ತುಂಬಾ ಸಣ್ಣದಲ್ವಾ ಅದು. ಗೋಡೆ ಹತ್ತಾ ಇರುತ್ತೆ, ಬಿದೋಗುತ್ತೆ. ಬಿದ್ರೆ ಏನ್ ಮಾಡುತ್ತೆ ಗೊತ್ತಾ, ಮತ್ತೆ ಪಾಪ ಗೋಡೆ ಹತ್ತಕ್ ಹೋಗ್ತಾ ಇರುತ್ತೆ ಅದು, ಮತ್ತೆ ಬೀಳುತ್ತೆ. ಅವತ್ ಕುತ್ಕೊಂಡು ಎಣಿಸ್ಕೋತಾ ಇದ್ದೀನಿ ನಾನು ಎಷ್ಟ್ ಸರಿ ಬೀಳ್ತಾ ಇದೆ ಅದು ಅಂತ. ಒಂದ್ 10-15 ಸರಿ ಆದ್ರೂ ಬಿದ್ದಿದೆ. ಆದ್ರೂ ಅದೇನ್ ಮಾಡ್ತಾ ಇದೆ, ಗಿವ್ ಅಪ್ ಮಾಡ್ತಾ ಇಲ್ಲ. ಹತ್ತಾ ಇದೆ ಹತ್ತಾ ಇದೆ ಹತ್ತಾ ಇದೆ, ಆಮೇಲೆ ಸಕ್ಸಸ್ ಆಯ್ತು, ಹತ್ಕೊಂಡೆಲ್ಲೋ ಹೋಯ್ತದು. ಆ ರೀತಿ ಅದು ಒಂದು ಗುರುನೇ ತೋರಿಸ್ಕೊಡ್ತಾ ಇದೆಯಲ್ಲ ಎಷ್ಟು ಶಿಸ್ತು, ಆ ಡಿಟರ್ಮಿನೇಷನ್ ಅನ್ನುವಂಥದ್ದು ಇರಬೇಕಿದೆ, ನಮ್ಗಿಲ್ಲ ಅಲ್ವಾ? ಹೇಳಿ ಅಂದ್ರೆ 1 ತಿಂಗಳು ಬಿಟ್ರು ಸ್ತೋತ್ರಗಳು ಬರಲ್ಲ, ಮತ್ತೊಂದು ಬರಲ್ಲ, ಏನು ಕಲ್ತ್ಕೊಂಡ್ ಬರಲ್ಲ, ಕತೆಗಳು ಹೇಳಿರಲ್ಲ. ಹಿಂಗೆ ನಮ್ಗೆ ಪ್ರಾಣಿಗಳಿಂದ ಎಷ್ಟು ಕಲಿಬೇಕಾಗಿರುತ್ತೆ ನಾವು, ಏನ್ ಕತೆ. ಹಾಗೆ ತುಂಬಾ ಜನ ಗುರುಗಳು, ನಮ್ಗೆ ಪ್ರಕೃತಿನೇ ಗುರು. ಎಷ್ಟೋ ಸುತ್ತಮುತ್ತ ನಮಗ್ ಕಾಣಿಸ್ತಾ ಇರ್ತಾರೆ ಆಯ್ತಾ.
ಇದೆಲ್ಲ ಒನ್ ಲೆವೆಲ್ ಆಯ್ತು. ದೀಸ್ ಆರ್ ಆಲ್ ರಿಲೇಟೆಡ್ ಟು ದ ಮಟೀರಿಯಲ್ ಪ್ಲಾಟ್ಫಾರ್ಮ್. ಭೌತಿಕವಾಗಿ ನಮಗೆ ಈ ತರ ಎಲ್ಲ ಬೇಕಾಗ್ತಾರೆ. ಆದ್ರೆ ಭಾಗಣ್ಣ ಹುಡುಕ್ತಾ ಇರೋ ಗುರು ಯಾರು ಅಂತಂದ್ರೆ, ನಾನು ಹೇಳ್ದ ಹಾಗೆ ನಮ್ ಶರೀರದ ಒಳಗಡೆ ಇದ್ದಾನೆ. ಜನ್ಮ ಜನ್ಮದಲ್ಲೂ ನಮ್ಮನ್ನ ನಡೆಸ್ಕೊಂಡ್ ಬರ್ತಾ ಇದ್ದಾನೆ ಒಬ್ಬ ಭಗವಂತ. ನಮ್ಗೆ ಅಂತ ಎಕ್ಸ್ಕ್ಲೂಸಿವ್ ಆಗಿರೋ ಭಗವಂತ, ಬಿಂಬರೂಪಿ ಭಗವಂತ. ಅಂದ್ರೆ ನನಗೆ ಈ ಬಾಡಿ ಸಿಕ್ಕಿದೆ, ಬಿಂಬರೂಪಿ ಭಗವಂತ ಒಬ್ಬ ಇದ್ದಾನೆ ಅಂತ ಅನ್ಕೋಣ. ನೆಕ್ಸ್ಟ್ ಇನ್ನೊಂದು ಬಾಡಿ ಸಿಕ್ಕತ್ತೆ, ಅದ್ರಲ್ಲಿ ಅವನ್ ಚೇಂಜ್ ಆಗಲ್ಲ. ನಾನು ಯಾವಾಗ್ಲಿಂದ ಈ ಸೃಷ್ಟಿಗೆ ಬಂದೆ, ಮತ್ ನಾನು ಯಾವಾಗ ನಂದು ಕೃಷ್ಣ ತುಂಬಾ ಓವರ್ ಡೈಲಾಗ್ ಆಗತ್ತೆ. ಅನ್ಕೊಳೋದಂದ್ರೆ ಎಷ್ಟು ಅಲ್ಪ. ಆಸೆ ಪಡಕ್ಕೇನಂತೆ ಅಲ್ವಾ? ಮತ್ತೆ ಮೋಕ್ಷಕ್ಕೆ ಹೋಗೋ ತನಕನೂ ಬಿಂಬರೂಪಿ ಭಗವಂತ ಅನ್ನೋನು ನನಗೆಷ್ಟೇ ಜನ್ಮಗಳು ಬಂದ್ರೂ, ನನಗೆ ಪ್ರತಿ ಜನ್ಮದಲ್ಲೂ ಬರ್ತಾನಲ್ಲ ಆ ಭಗವಂತ ಅನ್ನೋನು, ಅವನನ್ನ ತೋರ್ಸ್ಕೊಡ್ತಾರಲ್ಲ ಗುರುಗಳು, ಆ ಗುರುಗಳು ಸಿಕ್ಕೋದು ತುಂಬಾ ಕಷ್ಟ. ಅನೇಕ ಜನ್ಮಗಳ ಸಾಧನೆ ಆದ್ಮೇಲೆ ಸಿಗ್ತಾರೆ. ಹೋದ್ಸರಿ ಹೇಳಿದ್ದೆ ನಾನು, ಕೌಂಟು 1013 ಅಥವಾ 1030 ಅಷ್ಟು ಜನ್ಮಗಳಾದ್ಮೇಲೆ ಸಿಕ್ಕುವಂಥದ್ದು. ಅಂಥ ಗುರುನ ಈ ಜನ್ಮದಲ್ಲಿ ಕೊಡಪ್ಪ ಅಂತ ನಾನು ಪ್ರಾರ್ಥನೆ ಮಾಡುತ್ತದು ಮಾತ್ರ ನಮ್ಮ ಕರ್ತವ್ಯ. ಅಂದ್ರೆ ನಮಗ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಅದ ಆ ಭಗವಂತಂಗೆ ಗೊತ್ತು. ಬಿಂಬರೂಪಿ ಭಗವಂತಂಗೆ, ಕಳ್ಳ ಅವನು ನಮ್ಗೇನು ಹೇಳೋದು ಇಲ್ಲ, ಅವನಿಗೆ ಗೊತ್ತು. ಆದ್ರೆ ನಾವು ಕೇಳ್ಕೊಳೋದ್ರಲ್ಲಿ ಏನೈತಿಯಂತೆ. ಅವನು ಈ ಜನ್ಮದಲ್ಲಿ ಅನುಗ್ರಹ ಮಾಡ್ತಾನೋ ಮಾಡಲ್ವೋ, ದಟ್ ಈಸ್ ಸೆಕೆಂಡ್ರಿ. ಬಟ್ ಪ್ರಾರ್ಥನೆ ಅಂತೂ ಯಾವತ್ತೂ ವ್ಯರ್ಥ ಆಗೋದೇ ಇಲ್ಲ. ಭಗವಂತ ಕೌಂಟ್ ಇಟ್ಕೊಂಡಿರ್ತಾನೆ, ಇಷ್ಟು ಜನ್ಮದಲ್ಲಿ ಅವನು ಪಾಪ ಪ್ರಾರ್ಥನೆ ಮಾಡಿದ್ದಾನೆ, ಕೊಡೋಣ ಹೋಗ್ಲಿ, ಬೇಚಾರ ಬದುಕೊಂಡ್ಲಿ ಅಭಾಗ ಬಚ್ಚ ಅಂತ ನಮ್ಮ ಮೇಲೆ ಕರುಣೆ ತೋರಿಸ್ಬೋದು ಭಗವಂತ ಒಂದ್ ಜನ್ಮದಲ್ಲಿ. ಅದಕ್ಕೇನೆ ನಾವು ಪ್ರಾರ್ಥನೆ ಮಾಡುವಂಥದ್ದನ್ನ ಬಿಡಬಾರ್ದು. ಅವಾಗ ಏನಾಗತ್ತೆ, ಒಂದೊಂದು ಪ್ರಾರ್ಥನೆ ಅನ್ನುವಂಥದ್ದು ಕೂಡ ಟುವರ್ಡ್ಸ್ ದ ಗೋಲ್, ಅಲ್ಲಿಗೆ ಹತ್ರ ಆಗ್ತಾ ಇರ್ತೀವಂತೆ ನಾವು. ಅದಕ್ಕೋಸ್ಕರ ಯಾರನ್ನ ಕೈ ಹಿಡಿಬೇಕಂಗಾದ್ರೆ ಅಂತ ಗುರುನ್ ಕೊಡುವಂತ ಜಗತ್ತಿಗೆ ಆದಿಗುರು ಆಗಿರುವಂತಹ ಹನುಮಂತ, ಆ ವಾಯುದೇವ್ರು, ಅವನನ್ನ ಪ್ರಾರ್ಥನೆ ಮಾಡ್ತಿದ್ದೆ ನಾನು ಅಂತ ಹೇಳ್ತಾರೆ. ಅಣ್ಣ ತಮ್ಮಂದ್ರು ಹಿಂಗೆ ಮಾತಾಡ್ತಾ ಇರ್ತಾರೆ, ಅಷ್ಟರಲ್ಲಿ ಒಂದು ಕೋಳಿ ಕೂಗೋದು ಕೇಳಿಸುತ್ತಂತೆ. ಅರ್ಥ ಏನು? ಇದು ನಡೆದಿದ್ ರಾತ್ರಿ, ಬೆಳಗಾಯ್ತು ಅಂತ. ಮಾತಾಡ್ತಾ ಆಡ್ತಾ ಆಡ್ತಾ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ ಅಲ್ವಾ? ಆಮೇಲೆ ಅಣ್ಣ ತಮ್ಮಂದ್ರ ಏನ್ ಮಾಡ್ತಾರೆ, ದೇವಸ್ಥಾನದ ಆವರಣದಲ್ಲಿ ಕುದುರೆಗಳನ್ನ ಕಟ್ಟಿರ್ತಾರಲ್ಲ, ಆ ಕುದುರೆಗಳನ್ನ ಮೇಯೋಕ್ ಬಿಟ್ಟು ಸ್ನಾನಕ್ಕೆ ಅಂತ ಹೋಗ್ತಾರೆ. ಕುದುರೆಗಳಿಗೆ ಟ್ರೈನಿಂಗ್ ಇತ್ತಂತಪ್ಪ, ರಾಜ ಟ್ರೈನಿಂಗ್ ಮಾಡ್ಕೊಟ್ಟಿದ್ದಾನೆ. ದೇ ಆರ್ ಸೋ ಕ್ಲೆವರ್ ಕುದುರೆಗಳು. ಯಜಮಾನ್ರು ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಅದನ್ನ ಬಿಚ್ಚಿದಾಗ ಅದೇನ್ ಮಾಡ್ತಿತ್ತಂತೆ, ಆ ಕಡೆ ಕಡೆ ಓಡಾಡ್ಕೊಂಡು ಮೇಯಕ್ ಹೋಗ್ತಿತ್ತಂತೆ. ಆಮೇಲೆ ಇನ್ನೇನ್ ಸನ್ರೈಸ್ ಆಯ್ತು ಅನ್ಬೇಕಾದ್ರೆ ಎಲ್ಲಿ ಕಟ್ಟಿದ್ರೋ ಅಲ್ಲಿಗೆ ವಾಪಸ್ ಬಂದ್ಬಿಡ್ತಾ ಇದ್ವಂತೆ. ಅಷ್ಟು ಟ್ರೈನಿಂಗ್ ಇತ್ತವಕ್ಕೆ. ಸ್ನಾನ ಸಂಧ್ಯಾ ವಂದನೆಗಳನ್ನೆಲ್ಲ ಮುಗಿಸ್ಬಿಟ್ಟು ಮಂಗರಾಯನ್ ಗುಡಿಗೆ ಬರ್ಬೇಕಾದ್ರೆ ಭಾಗಣ್ಣಂಗೆ ಅವ್ರ ಕುದುರೆಗಳ ಅಲ್ದಿರ ಬೇರೆ 3-4 ಕುದುರೆ ನಿಂತಿತ್ತಂತೆ ಅಲ್ಲಿ. ಆಶ್ಚರ್ಯ ಆಯ್ತಂತೆ. ಬಟ್ ಭಾಗಣ್ಣ ಅಂಡ್ ಗ್ಯಾಂಗ್ ಕುದುರೆಗಳ ತರ ಇರ್ಲಿಲ್ವಂತೆ, ಇವಕ್ಕೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರಂತೆ. ಆ ಕುದುರೆನ ನೋಡಿದ್ರೆ ಗೊತ್ತಾಗ್ತಾ ಇತ್ತಂತೆ ಅದು ಮಹಾರಾಜರ ಕುದುರೆ ಇರಬೇಕು ಅಂತ. ಅಣ್ಣ ತಮ್ಮಂದ್ರು ಯೋಚನೆ ಮಾಡ್ತಿದ್ದಂಗೆನೆ ಗುಡಿ ಒಳಗಡೆಯಿಂದ ಯಾರೋ ಒಬ್ರು ಜೆಂಟ್ಸ್, ಮೇಲ್ ವಾಯ್ಸ್ ಅಂದ್ರೆ ಪುರುಷರು, ಗಂಡಸರೊಬ್ರು ಹಾಡ್ತಾ ಇದ್ರಂತೆ. ಯಾವುದೇ ರಾಜ್ಯ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಭಾಗಣ್ಣ ನೋಡಿ, ಇದು ಜನರಲ್ ನಾಲೆಡ್ಜ್ ಅನ್ನೋಂಥದ್ದು ಇರ್ಬೇಕು ಆಯ್ತಾ. ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೋಗ್ಬೇಕು, ಸುಮ್ಮನೆ ಹೋಗೋದಂಥದ್ದಲ್ಲ. ಭಾಗಣ್ಣಂಗೆ ಆದೋನಿ ನವಾಬ್ರು ಬಸಾಲತ್ ಜಂಗ್ ಬಹದ್ದೂರ್ ಅಂತ ಯಾರೊಬ್ಬ ಮುಸ್ಲಿಮು, ಅವನು ಹಿಂದೂ ಧರ್ಮದ ದ್ವೇಷಿ ಅಲ್ಲ ಅಂತ ಗೊತ್ತಿತ್ತಂತೆ. ಯಾಕಂದ್ರೆ ಅಲ್ಲೇ ಪಕ್ಕದಲ್ಲಿ ಮಂತ್ರಾಲಯ, ಆದೋನಿ ಪಕ್ಕದಲ್ಲೇ ಮಂತ್ರಾಲಯ, ಆ ಕ್ಷೇತ್ರಕ್ಕೆ ಯಥೇಚ್ಛವಾಗಿ ದುಡ್ಡು ಕೊಡ್ತಾ ಇದ್ನಂತೆ ಅವನು ಹೆಂಗೆ ಅಂದ್ರೆ, ಇವಾಗ ನಾನು ಅದನ್ನೇ ಹೇಳುದು, ನಿಮ್ನ ಧರ್ಮಗಳನ್ನ ವಿತಿನ್ ದ 4 ವಾಲ್ಸ್ ನಾವು ಆಚರಣೆ ಮಾಡ್ಕೋಬೇಕು. ಅಂದ್ರೆ ನನ್ನ ಧರ್ಮವನ್ನ ನಾನು ಪ್ರೀತಿ ಮಾಡಬೇಕು, ಬೇರೆಯವರ ಧರ್ಮದ ಮೇಲೆ ನನಗೆ ಗೌರವ ಕೂಡ ಇರಬೇಕು. ಯಾವತ್ತೂ ಇನ್ನೊಬ್ರನ್ನ ಹೀಯಾಳ್ಸಕ್ ಹೋಗ್ಬಾರ್ದು. ಲೆಟ್ ದೆಮ್ ಬಿ, ಅವ್ರದ್ದು ನಮ್ಗೆ ಏನಕ್ ಬೇಕಲ್ವಾ, ಅದ್ರೊಳಗೆ ನಾವಂತೂ ಇಳ್ದೇನ್ ನೋಡಿಲ್ಲ. ಆ ರೀತಿ ಪೂನಾ ಪೇಶ್ವೆ ಅವ್ರ ಜೊತೆ ಕೂಡ ಒಳ್ಳೆ ರಿಲೇಶನ್ಶಿಪ್ ಇತ್ತಂತೆ ಅವ್ರಿಗೆ. ಅದೇನೇ ಇದ್ರೂ ಕೂಡ ಬೆಳ್ಳಂಬೆಳಿಗ್ಗೆ ಇನ್ನ ಸನ್ರೈಸ್ ಕೂಡ ಆಗಿಲ್ಲ, ಆ ಮುಸ್ಲಿಂ ಬರೋದಕ್ಕೆ ಚಾನ್ಸ್ ಇಲ್ಲ. ಅದು ಮಂಗರಾಯನ್ ಗುಡಿ ಒಳಗಡೆ ಯಾಕೆ ಬರ್ತಾನೆ, ಬಂದಿರಲ್ಲ. ಕುದುರೆ ನೋಡಿದ್ರೆ ರಾಜನ್ ಕುದುರೆಗಳ ತರ ಇದಾವೆ ಅಂತ ಹೇಳಿ ಹತ್ರ ಬರ್ತಾ ಇದ್ರೆ ಕತ್ತಿ ಹಿಡ್ಕೊಂಡು ಒಂದಷ್ಟು ಜನ ಸೈನಿಕರು ಮಾರ್ಚ್ ಫಾಸ್ಟ್ ಮಾಡ್ತಾ ಇದ್ರಂತೆ. ಯಾರಿರ್ತಾರ ಅವರು? ಯೂಶುವಲ್ ಆಗಿ ರಾಜನ್ಗೆ ತಾನೇ ಬರೋದವ್ರೆಲ್ಲ. ತಮ್ಮಂದ್ರು ಮತ್ತೆ ಭಾಗಣ್ಣ ಬಂದಾಗ ಸೈನಿಕರು ಇವ್ರಿಗೆ ತಡಿಲಿಲ್ವಂತೆ. ಅಂದ್ರೆ ಇವ್ರ ಪಾಪ ಯಾರೋ ಬಡ ಬ್ರಾಹ್ಮಣರು ಇದ್ದಂಗಿದ್ದಾರೆ, ಸಂಧ್ಯಾ ವಂದನೆ ಮುಗಿಸಿ ದ್ವಾದಶ ನಾಮ ಮುದ್ರೆಗಳೆಲ್ಲ ಹಾಕೊಂಡಿದ್ದಾರೆ.
ಸೈನಿಕರೇ ನಮಸ್ಕಾರ ಮಾಡ್ತಾರಂತೆ. ಅದನ್ನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯೂಶುವಲ್ ಆಗಿ ವಿ ಆಲ್ವೇಸ್, ತುಂಬಾ ಜನ ಏನ್ ಮಾಡ್ತಾರೆ, ಡ್ರೆಸ್ ಮಾಡ್ಕೊಂಡು, ಕೆಜಿ ಗಟ್ಲೆ ಮೇಕಪ್ ಮಾಡ್ಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು, ಇನ್ನೇನೋ ಮಾಡ್ಕೊಂಡು, ಒಡವೆಗಳು ಹಾಕೊಂಡು ಜನಗಳಿಗೆ ಅಟ್ರಾಕ್ಷನ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ದಟ್ ಈಸ್ ರಾಂಗ್ ವೇ ಆಫ್ ಡೂಯಿಂಗ್ ಇಟ್. ನಮ್ಮಲ್ಲಿ ಒಳಗಡೆಯಿಂದ ಇನ್ನರ್ ಕ್ವಾಲಿಟೀಸ್ ಅನ್ನುವಂಥದ್ದು ಇತ್ತು ಅಂದ್ರೆ ಎಂಥದ್ ಬಟ್ಟೆ ಹಾಕೊಂಡಿದ್ರೂ ಕೂಡ ಅವರೇ ನಮ್ಗೆ ಅಟ್ರಾಕ್ಟ್ ಆಗ್ತಾರೆ. ಆ ರೀತಿ ಇರಬೇಕು ನಾವು, ಸರಳವಾಗಿ ಇರಬೇಕು ಯಾವಾಗ ನೋಡಿದ್ರು. ಯಾಕಂದ್ರೆ ನಾನು ತುಂಬಾ ಕಡೆ ಹೇಳ್ತಾ ಇರ್ತೀನಿ ಮತ್ತೆ ಮತ್ತೆ, ಆದ್ರೆ ಜನಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಆ ಮೈಕಾ ಅನ್ನೋವಂಥದ್ದನ್ನ ಏನು ಉಪಯೋಗಿಸ್ತಾರೆ, ಅದಕ್ಕೆ ಇವಾಗ ಹೆಸರು ಬೇರೆ ತರ ಮಾಡ್ತಾರೆ. ಲೈಕ್ ಇವಾಗ ತುಂಬಾ ಮುಂಚೆ ಅದನ್ನೆಲ್ಲ ನಾನು ಹೇಳ್ಬಿಡ್ಬಾರ್ದು, ಅದೆಲ್ಲ ಆ ಕಂಪನಿಗಳ ಹೆಸರೆಲ್ಲ ಹೇಳ್ಬಾರ್ದು, ಯಾಕೆ ಬೇಕು. ಅದ್ರಲ್ಲೆಲ್ಲ ಮುಂಚೆ ಏನ್ ಮಾಡ್ತಾ ಇದ್ರು, ಡೈರೆಕ್ಟ್ ಆಗಿ ಹಾಕ್ತಾ ಇದ್ರು. ಯಾವಾಗ ಅದರಲ್ಲಿ ತೊಂದರೆ ಆಯ್ತು ಅಂತ ಗೊತ್ತಾಯ್ತು, ಇಂಡೈರೆಕ್ಟ್ ಆಗಿ ಅದ್ರ ಹೆಸರು ಮೆನ್ಷನ್ ಮಾಡಿರ್ತಾರೆ. ಆ ಮೈಕಾ ಅನ್ನೋವಂಥದ್ದನ್ನ ತಗೋಬೇಕು ಅಂದ್ರೆ ಅದನ್ನ ಮೈನಿಂಗ್ ಮಾಡಿ ತಗೊಳೋವಂಥದ್ದು. ಒಳಗಡೆ ಇರುತ್ತೆ ಒಂಥರ ಕಾಗೆ ಬಂಗಾರ ಅನ್ನಲ್ವಾ, ಒಂಥರ ಮಣಿಮಿಣ ಅಂತ ಹೊಳಿತಾ ಇರುತ್ತೆ ನೋಡಿ, ಅದನ್ನ ಯೂಸ್ ಮಾಡೋದು. ಮಿಣಿಮಿಣ ಮಿಣಿಮಿಣ ಅಂತ ಇಟ್ಟಿಸ್ ಮುಂಚೆ ನಾವು ಸಣ್ಣ ಮಕ್ಳಿದ್ದಾಗ್ಲೆಲ್ಲ ಇರ್ತಾ ಇತ್ತದು ಅಂಥದ್ದು. ಅದನ್ನ ಮೈನಿಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಪುಟಾಣಿ ಅಂದ್ರೆ ಪುಟ್ಟು ತೂತಂತೆ ಅದು ಮೈನಿಂಗ್ ಮಾಡಿ ಅದ್ರ ಒಳಗಡೆ ಹೋಗೋದಿಕ್ಕೆ ದೊಡ್ಡೋರ್ಗಾಗಲ್ಲ. ಅದಕ್ಕೆ ಏನ್ ಮಾಡೋದು, ಸಣ್ಣ ಮಕ್ಕಳನ್ನೇ ಕಳಿಸೋದು ಅಷ್ಟೇನೆ. ದೇ ಆರ್ ಏಜ್ಡ್ ಬಿಟ್ವೀನ್ 8 years to 12 years. 8ರಿಂದ 12 ವರ್ಷದ ಮಕ್ಕಳನ್ನ ಏನ್ ಮಾಡ್ತಾರೆ, ಆ ತೂತೊಳಗಡೆ ಕಳಿಸ್ತಾ ಇರೋದು, ಸುರಂಗದೊಳಗಡೆ. ಅವ್ರಿಗೆ ಏನ್ ಮಾಡೋದು ಅಂದ್ರೆ, ದಪ್ಪಕ್ಕಿರಬಾರ್ದಲ್ಲ ಅವರು, ಸಣ್ಣಕ್ಕಿರ್ಬೇಕಲ್ವಾ, ಆಗ್ತಾನೆ ಒಳಗಡೆ ಆರಾಮಾಗಿ ಹೋಗಿ ಬರಕ್ಕಾಗತ್ತ ಅವರು. ಅದಕ್ಕೆ ಅವ್ರಿಗೆ ಇಡೀ ದಿನಕ್ಕೆ 1 ರೊಟ್ಟಿ ಅಷ್ಟೇ ಅಂತೆ ಕೊಡೋದು. ಜಾರ್ಖಂಡಲ್ಲಿ ಈಗಲೂ ನಡೀತಾ ಇದೆ ಇಲ್ಲೀಗಲ್ ಮೈನಿಂಗ್ಗಳೆಲ್ಲ. ಅದನ್ನ ಐ ಕ್ಯಾನ್ ಶೇರ್ ದ ಯೂಟ್ಯೂಬ್, ಇದನ್ನ ಬೇಕಾದ್ರೆ ನೋಡಿ. ಅದು BBC ಅವರೆಲ್ಲ ಬಂದು ರಿಸರ್ಚ್ ಮಾಡಿರುವಂಥದ್ದು ವಿಡಿಯೋಗಳದೆಲ್ಲ. ಆ ರೀತಿ ಮಕ್ಕಳಿಗೆ, ಮತ್ತೆ ಎಷ್ಟೋ ಜನ ಮಕ್ಕಳು ಹೇಳಿರುವಂತ ವಿಚಾರಗಳು, ಅಣ್ಣ ತಂಗಿ ಇಬ್ರು ಹೋಗ್ತಾ ಇರ್ತಾರೆ ಆ ಇದ್ರೊಳಗಡೆ, ಆ ಸುರಂಗದೊಳಗಡೆ, ಮೈನಿಂಗ್ ಅಲ್ಲಿ, ಟನಲ್ ಒಳಗಡೆ. ಇದ್ದಕ್ಕಿದ್ದಂಗೆ ಮಣ್ಣು ಕುಸ್ದು ಬಿದ್ದುಬಿಟ್ಟು ಅಲ್ಲೇ ಪಾಪ ಎಷ್ಟೋ ಮಕ್ಕಳು ಸತ್ತು ಹೋಗಿರ್ತಾರೆ. ಇನ್ನ ಎಷ್ಟೋ ಮಕ್ಕಳಿಗೆ ಗಾಯಗಳಾಗಿರುತ್ತೆ. ತೋರಿಸ್ತಾರೆ ಆ ಗಾಯ ಹೊಲ್ಕೊಂಡಿರೋದು, ಅದನ್ನೆಲ್ಲ ಆ ಸರ್ಜರಿ ಮಾರ್ಕ್ಗಳೆಲ್ಲ. ಅವು ಮುಖ ನೋಡಿದ್ರೆ ಪಾಪ ಮೈಯೆಲ್ಲ ಮಣ್ಣು ಹಾಕೊಂಡು, ಕೂದಲೆಲ್ಲ ಕೆದರ್ಕೊಂಡು, ಊಟ ಇಡೀ ದಿನಕ್ಕೆ 1 ರೊಟ್ಟಿ, ಆ ರೀತಿ ಕಷ್ಟಪಡ್ತಾರೆ ಮಕ್ಕಳು. ಹಂಗೆ ಕಷ್ಟ ಪಡಿಸ್ಬಿಟ್ಟು ಆ ಮೈಕಾನ ಎಕ್ಸ್ಟ್ರಾಕ್ಟ್ ಮಾಡಿಸ್ತಾರೆ. ಅದು ಮಣ್ಣು ಜೊತೆ ಮಿಕ್ಸ್ ಆಗಿರುತ್ತೆ, ಅದನ್ನ ಮತ್ತೆ ಜರಡಿ ಹಿಡ್ದಾಗ ಏನೋ ಸಿಕ್ಕುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ. ದ ವರ್ಲ್ಡ್ ಕ್ಲಾಸ್ ಏನೇನ್ ಮೇಕಪ್ ಕಂಪನಿಗಳಿದಾವಲ್ಲ, ಎವ್ರಿ ಒನ್ ವಿಲ್ ಯೂಸ್ ದಿಸ್ ಪ್ರಾಡಕ್ಟ್, ಆಯ್ತಾ. ಆ ಮಕ್ಕಳು ಕಷ್ಟ ಪಡ್ತಾರಲ್ಲ, ಆ ಕಷ್ಟಪಟ್ಟು ತಂದಿರೋ ಅಂಥದ್ದನ್ನ ನಾವು ಮೈ ಮೇಲೆ ಸುರ್ಕೊಂಡ್ಬಿಟ್ಟು ಜನಕ್ಕೆ ತೋರಿಸ್ಬೇಕಾ ನಮ್ ಸೌಂದರ್ಯನ? ಕಾಗೆ, ನಾಯಿ, ಗೂಬೆ ಎಲ್ಲ ಯಾವತ್ತಾದ್ರೂ ಮೇಕಪ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಚ್ಕೋತಾವ? ಅವೆಲ್ಲ ನ್ಯಾಚುರಲ್ ಆಗಿ ಚೆನ್ನಾಗಿಲ್ವಾ? ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಳಿಲ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಬೆಕ್ಕು ಎಷ್ಟು ಚೆನ್ನಾಗಿ ಕಾಣುತ್ತೆ, ನಾಯಿ ಅಂತೂ ಚೆನ್ನಾಗಿ, ಎಲ್ಲ ಪ್ರಾಣಿಗಳು ಚೆನ್ನಾಗೇ ಇದಾವಪ್ಪ. ಎಲ್ಲ ಯಾರು ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಹಸು ಚೆನ್ನಾಗಿ ಕಾಣುತ್ತೆ, ಸಿಂಹ ಹುಲಿ ಕೂಡ ಚೆನ್ನಾಗೇ ಇದಾವೆ. ನಾವು ಮನುಷ್ಯರೊಬ್ಬರೇ ಈ ತರ ಆರ್ಟಿಫಿಷಿಯಲ್ ಆಗಿ ಅಗೇನ್ಸ್ಟ್ ದ ನೇಚರ್ ಬದುಕುವಂಥದ್ದು. ನಾನು ತುಂಬಾ ಸರಿ ಹೇಳ್ತೀನಿ ಇದನ್ನ ಇದು ಮಾಡಿ ಅಂತ. ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ? ಏನೂ ಆಗಲ್ಲ, ವೆರಿ ಸಿಂಪಲ್. ನಾವು ಅದಾಗಿ ಹುಟ್ತೀವಿ, ಭಗವಂತ ಹುಟ್ಟಿಸ್ತಾನೆ ಅಲ್ಲಿ. ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕಿ ಊಟ ತಿಂಡಿ ಇಲ್ದಂಗೆ ಆ ಮಕ್ಕಳು ಒದ್ದಾಟ ಗುದ್ದಾಟ ಮಾಡಿರುವಂಥದ್ದನ್ನ ಆ ಪ್ರಾಡಕ್ಟ್ ಮೈ ಮೇಲೆ ಸುರ್ಕೋತೀವಲ್ವಾ ನಾವು, ನೆಕ್ಸ್ಟು ನಮಗೆ ಆ ಮಕ್ಕಳ ರೂಪದಲ್ಲಿ ಹುಟ್ಟಿಸ್ತಾನೆ. ನಾವು ಮೈನಿಂಗ್ ಮಾಡ್ಬೇಕಾಗತ್ತಲ್ಲ ಒಳಗಡೆ ಹೋಗ್ಕೊಂಡು. ಅದು ಅರ್ಥ ಆಗ್ತಿಲ್ಲ ಜನಗಳಿಗೆ. ಐ ಡೋಂಟ್ ನೋ ವೈ. ಅಷ್ಟ್ರ ಮಟ್ಟಿಗೆ ದೇ ಆರ್ ಇನ್ ಡೀಪ್ ಇಗ್ನೋರೆನ್ಸ್. ಇಫ್ ದೇ ಆರ್ ಇನ್ ಸಚ್ ಇಗ್ನೋರೆನ್ಸ್, ಆ ಸಣ್ಣ ಸಿಂಪಲ್ ಸಿಂಪಲ್ ಟೆಕ್ನಿಕ್ಗಳೇ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತಂದ್ರೆ, ಇನ್ ಈ ಹ್ಯೂಜ್ ಟಾಪಿಕ್ ಇದು, ತುಂಬಾ ಹೆವಿ ಟಾಪಿಕ್ ಇದು. ಈ ಸ್ಪಿರಿಚುಯಾಲಿಟಿ ಅನ್ನೋಂಥದ್ದು ಬರುತ್ತಾ ಅವ್ರ ತಲೆಗೆ? ಅದಕ್ಕೆ ನಮ್ಮವರೆಲ್ಲ ವೆರಿ ಡಲ್ ಹೆಡೆಡ್. ಯಾಕೆ ಅಂದ್ರೆ ಇದೇ ಕಾರಣಕ್ಕೆ. ಪ್ರಾಣಿಗಳನ್ನ ಎಷ್ಟು ಹಿಂಸೆ ಮಾಡೋದು. ನಮ್ಮ ಹಂಗೆ ಅವು ಜೀವಿಗಳಲ್ವಾ, ಆ ಜೀವಿಗಳನ್ನ ಹಿಂಸೆ ಮಾಡಿ ನಮ್ಮ ನಾಲ್ಗೆಗೋಸ್ಕರ ನಾವು ಅದನ್ನ ಅನುಭವಿಸ್ತೀವಿ ಅಂತಂದ್ರೆ ಅದರಿಂದ ನಮ್ಗೇನಾದ್ರೂ ದಕ್ಕುತ್ತಾ? ಅದಕ್ಕೆ ಈ ನಾಲೆಡ್ಜ್ ಹೋಗಲ್ಲ. ಸ್ಪಿರಿಚುವಲ್ ನಾಲೆಡ್ಜ್ ಅನ್ನೋಂಥದ್ದೇ, ಟೇಕ್ ಇಟ್ ಎನಿಥಿಂಗ್. ತ್ರಿಮತಸ್ಥರಾದ್ರೂ ತಗೊಳ್ಳಿ, 3 ಜನ ಆಚಾರ್ಯರು ಯಾರು ಬಂದಿದ್ದಾರೆ ಅವರಾದ್ರೂ ತಗೊಳ್ಳಿ, ಇನ್ ಯಾವ್ದು ಸ್ಪಿರಿಚುವಲ್ ಕಲ್ಟ್ಗಳಿದಾವೆ ಯಾವ್ದು ತಗೊಂಡ್ರು ವೆರಿ ಬೇಸಿಕ್ ಆಗಿ ಅವ್ರು ಹಾಕೋದು ರೂಲ್ಸ್ ಏನು ಅಂದ್ರೆ, ಸ್ಟ್ರಿಕ್ಟ್ ರೂಲ್ಸ್. ವೆಜಿಟೇರಿಯನಿಸಮ್, ನೋ ಆನಿಯನ್ ನೋ ಗಾರ್ಲಿಕ್. ಅದ್ ಬಿಟ್ಟು ಅಲ್ಲಿಂದ ಮುಂದಕ್ಕೆ ಕರ್ಕೊಂಡೇ ಹೋಗಲ್ಲ ಅವರು. ಅಷ್ಟನ್ನ ಮಾಡ್ಕೊಂಡಿದ್ರೇನೆ ಮುಂದೆ ಅಂತ ಹೇಳ್ತಾರೆ. ಹಂಗೆ, ಯಾಕಂದ್ರೆ ಸ್ಪಿರಿಚುಯಾಲಿಟಿ ಅನ್ನೋಂಥ ತಲೆ ಒಳಗಡೆ ಹೋಗಲ್ಲ, ಅದಕ್ಕೊಂದು ಫೌಂಡೇಶನ್ ಬೇಕು. ಹೇಗೆ ಯೂನಿಫಾರ್ಮ್ ಅನ್ನ ಕಂಪಲ್ಸರಿ ಮಾಡ್ತಾರೆ ಸ್ಕೂಲ್ಗಳಲ್ಲಿ, ಟೆಕ್ಸ್ಟ್ ಬುಕ್ ಕಂಪಲ್ಸರಿ ಮಾಡ್ತಾರೆ, ಸಾಕ್ಸು ಶೂಗಳು ಬ್ಯಾಗ್ಗಳನ್ನ ಕಂಪಲ್ಸರಿ ಮಾಡ್ತಾರೆ, ಆ ರೀತಿ ಇದು ಕಂಪಲ್ಸರಿ ಸ್ಪಿರಿಚುಯಾಲಿಟಿಗೆ. ಅದು ಹೋಗಲ್ಲ, ತಲೆ ಒಳಗಡೆ ಹೋಗಲ್ಲ.
ಅದೇ ಆಗಿರೋದು. ಎಷ್ಟು ವರ್ಷ ಕೇಳಿದ್ರು ಅಷ್ಟೇನೆ, ತಲೆ ಒಳಗಡೆ 2 ಅಕ್ಷರ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ ಈ ಕಾರಣಕ್ಕೆ. ಇದು. ಬಟ್ ಅದನ್ನ ಜಾಸ್ತಿ ಹೇಳಕ್ ಬಂದಾಗ ಏನಾಗುತ್ತೆ, ಒಂದ್ ಧರ್ಮದ ಬಗ್ಗೆ ಅಥವಾ ಒಂದ್ ಜಾತಿ ಬಗ್ಗೆ ಮಾತಾಡ್ತಿದೀವಿ ಅನ್ನೋ ಅಂತ ಹಣೆ ಪಟ್ಟಿ ಕಟ್ಟಿಸ್ಕೊಂಡ್ಬಿಡ್ತೀವಿ. ಹಂಗಲ್ಲ. ದಟ್ ಈಸ್ ನಾಟ್ ದ ಕೇಸ್. ಆ ರೀತಿ ರಾಜರುಗಳು ಬೇಟೆಗೆ ಹೋಗ್ತಾ ಇರ್ಲಿಲ್ವಾ ಅಂದ್ರೆ, ರಾಜರುಗಳು ಎನಿ ಟೈಮ್ ಯುದ್ಧಕ್ಕೆ ರೆಡಿ ಆಗ್ಬೇಕಾಗಿತ್ತವ್ರು. ಯಾವ ಟೈಮಿಗೆ ಬಂದು ಇನ್ನೊಬ್ಬ ಅಟ್ಯಾಕ್ ಮಾಡ್ತಾನೆ ರಾಜ ಅಂತ ಗೊತ್ತಿಲ್ಲ. ಆಗ ಅವನೇನು ಕತ್ತಿ ಬಿಲ್ಲು ಹಿಡ್ಕೊಂಡು ಮಾಡೋ ಅಂಥದ್ದಲ್ಲ. ಈಗ ಅಡಿಗೆ ಮಾಡಬೇಕು ಅಂತಂದ್ರೆ, ನಾನು ಹೌ ಟು ಸ್ವಿಮ್, ಹೌ ಟು ಲರ್ನ್ ಸ್ವಿಮ್ಮಿಂಗ್ ಇನ್ 30 ಡೇಸ್ ಅಂತ ಅನ್ಬಿಟ್ಟು ಬುಕ್ ಓದ್ಬಿಟ್ಟು ನಾನು ನದಿಗೆ ಬಿದ್ರೆ, ನೀರೊಳಗಡೆ ಬಿದ್ರೆ ಉಳಿತೀನ? ಸ್ವಿಮ್ಮಿಂಗ್ ಬರುತ್ತಾ ನನಗೆ? ಹಂಗಾಯ್ತು ನಮ್ ಕತೆ. ಹೌ ಟು ಕುಕ್ ಅಂದ್ಬಿಟ್ಟು ನಾನು ಟೆಕ್ಸ್ಟ್ ಒಂದು ಓದ್ಕೊಂಡ್ಬಿಟ್ಟು ಬುಕ್ಕನ್ನ, ಕುಕಿಂಗ್ ಬುಕ್ ಓದ್ಕೊಂಡ್ಬಿಡೋದು, ಒಂದು 4 ಚಾನೆಲ್ ನೋಡ್ಬಿಡೋದು, ಕುಕಿಂಗ್ ಚಾನೆಲ್. ಯಾರೋ 10 ಜನ ನೆಂಟರು ಬರ್ತಾರೆ ಅಂದ್ರೆ ನಾನು ಅವತ್ತು ಅಡಿಗೆ ಮನೆ ಹೋಗಿ ಒಲೆ ಹಚ್ಚಿದ್ರೆ ನನ್ಗೆ ಅಡಿಗೆ ಬರುತ್ತಾ? ಬರಲ್ಲ. ಹೇಗೋ ಹಾಗೆ ರಾಜ ಅನ್ನೋನು ಡೈಲಿ ಆ ಪ್ರಾಕ್ಟೀಸಲ್ಲಿ ಇರಬೇಕು. ಅದಕ್ಕೋಸ್ಕರ ದುಷ್ಟ ಮೃಗಗಳು ಯಾವುದು ತೊಂದರೆ ಕೊಡ್ತಾ ಇತ್ತೋ, ಯಾವುದು ಗ್ರಾಮಗಳಿಗೆ ಬಂದು ಜನಗಳ ಮೇಲೆ ಅಥವಾ ದನಗಳ ಮೇಲೆ ಎರಗ್ಬಿಟ್ಟು ಅವನ್ನ ಕೊಲ್ತಾ ಇದ್ವೋ ಅಂಥವನ್ನ ಕೊಲ್ತಾ ಇದ್ದ. ಯಾಕಂದ್ರೆ ಕಾಡಿಗೆ ಹೋಗ್ಬೇಕು ಅಂದ್ರೆ ಕುದುರೆ ತಗೊಂಡು ಹೋಗಕ್ಕಾಗೋದಿಲ್ಲ, ಅಥವಾ ಇನ್ನೇನೋ ರಥಗಳೆಲ್ಲ ತಗೊಂಡು ಹೋಗಲ್ಲ, ಲಕ್ಸುರಿಗಳೆಲ್ಲ ತಗೊಂಡು ಹೋಗಲ್ಲ. ಎಲ್ಲೋ ಓಡಬೇಕು, ಎಲ್ಲೋ ಇರಬೇಕು, ಊಟ ಬಿಡಬೇಕು, ತಿಂಡಿ ಬಿಡಬೇಕು, ಮೃಗ ಎಲ್ಲೋ ಹೋಗ್ತಾ ಇರುತ್ತೆ ಅದನ್ನ ಚೇಸ್ ಮಾಡ್ಕೊಂಡು ಓಡಬೇಕು ಅಲ್ವಾ? ಈ ತರ ಎಲ್ಲ ಮಾಡಬೇಕಾದಾಗ ಅವ್ನಿಗೆ ಎಷ್ಟು ಫಿಸಿಕಲ್ ಎಕ್ಸಸೈಸ್ ಆಗ್ತಾ ಇತ್ತು. ಅವನಿಗೆ ಇಟ್ ವಾಸ್ ಪರ್ಮಿಟೆಡ್, ನಾಟ್ ಫಾರ್ ಅದರ್ಸ್. ಎಲ್ಲವನ್ನು ಎಲ್ಲೆಲ್ಗೋ ಅಪ್ಲೈ ಮಾಡ್ಕೊಂಡು ಏನೇನೋ ಮಾಡ್ಕೊಂಡ್ಬಿಟ್ಟು ಹಿಂಗೆಂಗೋ ಮಾಡ್ಕೊಂಡ್ಬಿಟ್ರೆ ಹೆಂಗಾಗುತ್ತೆ? ಆಗಲ್ವಲ್ಲ. ಸೊ ಆ ರೀತಿ ಅದನ್ನೇ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆ ತರ ಅಂತ ಇವ್ರಿಗೆ ನೋಡಿ ಹೆಂಗ್ ಮರ್ಯಾದೆ ಕೊಟ್ರು. ಬರೀ ದ್ವಾದಶ ನಾಮ ಹಾಕೊಂಡಿದ್ದಾರೆ ಅಷ್ಟೇ, ಮುದ್ರೆಗಳನ್ನ ಹಾಕೊಂಡಿದ್ದಾರೆ. ರಾಜ ಭಟ್ರೇನೆ ನಮಸ್ಕಾರ ಮಾಡಿಬಿಡ್ತಾರೆ ಇವ್ರಿಗೆ. ಅವ್ರೇನ್ ಡೌಟೇ ಬೀಳಲಿಲ್ಲ, ಪಾಪ ಬಡ ಬ್ರಾಹ್ಮಣರು ಯಾರೋ ಬಂದಿದ್ದಾರೆ ಅಂತ. ಹಾಗೆ ಆ ರೀತಿ ಇದ್ದಾಗ ಆಶ್ಚರ್ಯ ಆಗುತ್ತಂತೆ. ಆಯ್ತಾ? ಆಶ್ಚರ್ಯ ಆದಾಗ ಅವನ್ ಏನ್ ಮಾಡ್ತಾ ಇದ್ದ ಒಳಗಡೆ? ಒಂದು ಧ್ವನಿ ಕೇಳ್ತಾ ಇತ್ತಲ್ಲ, ಯಾರೋ ಗಂಡ್ಸು. ಅವನು ಉಘಾಭೋಗ ಹೇಳ್ತಾ ಇದ್ನಲ್ಲ, ಏನ್ ಹೇಳ್ತಾ ಇದ್ದ ಅವನ್? ಹಂಗಾದ್ರೆ ಹೂ ಈಸ್ ಹಿ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ತಿಳ್ಕೋಣ ಅಂತ ಹೇಳ್ತಾ, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು.